ಈಗ ನಾವು ಮನೆ ಮನೆ ಕಸ ವಿಲೇವಾರಿ ಮಾಡ್ತೀವಿ ಮೇಡಮ್. ಮನೆ ಮನೆ ಕಸ ವಿಲೇವಾರಿ ಮಾಡುವಾಗ ಅವ್ರು ಸೆಗ್ರಿಗೇಷನ್ ಮಾಡಿಕೊಡಲ್ಲ. ಅದನ್ನು ಸೆಗ್ರಿಗೇಷನ್ನು ನಾವೇ ಅದನ್ನು ಸೆಗ್ರಿಗೇಷನ್ ಮಾಡ್ಕೋಬೇಕು. ಮತ್ತು LVP ಅಂತ ಒಂದು ಹೊಸದಾಗಿ ಕೊಟ್ಟಿದೆ, ಅದನ್ನು ಸಪ್ರೇಟ್ ತೊಗೊಂಡೋಗ್ಬೇಕು. ಡ್ರೈ ಲೀವ್ಸು, ಫುಡ್ ವೇಸ್ಟು ಸಪ್ರೇಟ್ ತೊಗೊಂಡೋಗ್ಬೇಕು. ಸೊ ಇದು ಏನಾಗುತ್ತೆ ಅಂದರೆ ಈ ಬೆಳಗ್ಗೆ ಸಂಜೆ ಗಂಟೆ ದುಡಿತಾನೆ ಇರಬೇಕು ಮೇಡಮ್. ನಮ್ಗೆ ಯಾವುದು ಸೇಫ್ಟಿ ಇಲ್ಲ, ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ನಮಗೇನಿಲ್ಲ. ಇನ್ನೊಂದು ಏನಂದರೆ ಈಗ ನಾವು ಸೆಗ್ರಿಗೇಷನ್ ಮನೆ ಮನೆ ಕಸ ತೆಗೆಲಕ್ಕೆ ಹೋದಾಗ ಕೆಲವು ಮೆಡಿಕಲ್ ವೇಸ್ಟು, ಬಯೋಮೆಡಿಕಲ್ ವೇಸ್ಟು ಫುಡ್ ವೇಸ್ಟ್ ಜೊತೆ ಮಿಕ್ಸ್ ಮಾಡ್ತಾರೆ. ನಾವು ಅದನ್ನು ಸೆಗ್ರಿಗೇಟ್ ಮಾಡಬೇಕು. ಅದನ್ನು ಸೆಗ್ರಿಗೇಟ್ ಮಾಡಿ ಮತ್ತು ನಾವು ಅದನ್ನು ಮೈಯೆಲ್ಲ ಹಂಚ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಪಕ್ಕದಲ್ಲಿ ಮಲಗಲ್ಲ ಮೇಡಮ್. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದರೆ ನಮ್ಮ ಹತ್ರ ಯಾರು ಬರಲ್ಲ, ಮಕ್ಕಳು ಬರಲ್ಲ, ಹೆಂಡತಿನೂ ಬರಲ್ಲ. ನಮ್ಮ ಹೆಂಡತಿ ಪಕ್ಕದಲ್ಲಿ ಮಲಗೋಕ್ಕೂ ಬಿಡಲ್ಲ. ಅಷ್ಟು ಸ್ಮೆಲ್ ನಮ್ಮ ಹತ್ರ, ಅಷ್ಟು ಸ್ಮೆಲ್ ಇರ್ತದೆ. ಆ ನೀರು, ವೇಸ್ಟ್ ನೀರು, ಗಲೀಜ್ ನೀರು, ಆ ಬಯೋಮೆಡಿಕಲ್ ವೇಸ್ಟ್ಗಳು, ಡೈಪರ್ಸು ವಿತ್ ಡೈಪರ್ಗಳು, ಹುಚ್ಚ ಇದ್ದಿದ್ದು ಮೇಯ್ನ್ ಡೈಪರ್ ಎಲ್ಲ ಹಾಕ್ಬಿಡ್ತಾರೆ ಮೇಡಮ್. ಎಲ್ಲ ಏನಿಲ್ಲ ಮೇಡಮ್, ಅಂಥದ್ದಿಲ್ಲ. ನಿಮ್ಗೇನು ನಮ್ಮ ಕೆಲಸ, ನೀವು ಕೆಲಸ ಮಾಡಬೇಕು, ನೀವು ನಮ್ಮ ಕೆಲಸ ಮಾಡಬೇಕು. ಈಗ ಹೊಸದಾಗಿ ಸೆಗ್ರಿಗೇಷನ್ ಮಾಡ್ಬೇಕಂತ ಎಲ್ಲ ವಾರ್ಡಲ್ಲಿ ಸೆಗ್ರಿಗೇಷನ್ ಮಾಡಂತಾರೆ. ಮಿಕ್ಸಿಂಗ್ ಲಾರಿ ಇಲ್ಲ. LVPಗೂ ಮಾಡಬೇಕು ಅಂತಾರೆ. LVP ಮಾಡ್ಬೇಕಂದ್ರೆ ಅದರಲ್ಲೇ ಆಯ್ಬೇಕಾಗುತ್ತೆ. ಪ್ಲಾಸ್ಟಿಕ್ ಆಯ್ಬೇಕು, ಪೇಪರ್ ಆಯ್ಬೇಕು, ಇದೆಲ್ಲ ಆಯ್ಬೇಕು. ಮತ್ತು ಬರೀ ಕೈ ಆಯ್ಬೇಕು ಮೇಡಮ್. ಆಯ್ದು ಕೆಲಸ ಮಾಡಿ ಗಾಡಿಯಿಂದ ಹತ್ತು ಇಲ್ದು ಸೊಂಟನೇ ಬಿದ್ದೋಯ್ತು. ಇನ್ನು ನಾವು ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ನಡ್ಕೊಂಡು ಹೋಗ್ತೀವಿ, ಹಿಂಗೆ ನಡ್ಕೊಂಡು ಹೋಗ್ತೀವಿ. ಅಂದರೆ ಅಷ್ಟು ಸೊಂಟ, ಅಷ್ಟು ಬರ್ಡನು, ಅಷ್ಟು ತೂಕ. ಕೆಲವರು ಮಿಕ್ಸ್ ಮಾಡಿ ಮನೆಯಿಂದ ಹಾಕ್ಬಿಡ್ತಾರೆ. ಎಳ್ನೀರು, ಫುಡ್ ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ ಮೇಡಮ್. ಈಗ ಅದನ್ನು ತೊಗೊಂಡು ಗಾಡಿಗೆ ಹಾಕ್ಕೊಂಡು ಮತ್ತು ಅಲ್ಲಿ ತಗೊಂಡು ಲಾರಿಗೆ ಹೋಗಿ ಆ ಲಾರಿ ಡ್ರೈವರ್ ಹತ್ರ ಮಾತಾಡಿಕೊಂಡು ಅವ್ರಿಗೆಲ್ಲ ಕೊಟ್ಕೊಂಡು ಮತ್ತು ಅಲ್ಲಿಂದ ಮಾಡಿಸ್ಕೊಂಡು ಅಲ್ಲಿ ಅನ್ಲೋಡ್ ಮಾಡ್ಕೊಂಡು ಬರೋಷ್ಟೊಳಗಡೆ ನಮ್ಮ ಕತೆನೇ ಮುಗಿದೋಗುತ್ತೆ ಮೇಡಮ್. ಆಗಲೇ ವಯಸ್ಸಾಗೋಯ್ತು. ಕೆಲಸ ಮಾಡಿ ವಯಸ್ಸಾಗೋಯ್ತು. ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ತುಂಬ ಕಷ್ಟ ಇದೆ ಮೇಡಮ್. ಈ ಚಾಲಕರು ಲೋಡರ್ಸ್ದೆ ಒಂದು ನರಕ. ಈ ಪೌರ ಕಾರ್ಮಿಕರು ಹಂಗೆ ಕಸ ಗುಡ್ಸ್ಕೊಂಡು ಹೋಗ್ಬಿಡ್ತಾರೆ. ಕಸ ಗುಡ್ಸೋರು ಅವ್ರು ಕಸ ಗುಡ್ಸ್ಕೊಂಡು ಹಂಗೆ ಆಗ್ಬಿಟ್ಟು ಹೋದರೆ ಅದು ಎತ್ತದು ಯಾರು? ನಾವೇ ಎತ್ತಬೇಕು. ರೋಡಲ್ಲಿ ಬ್ಲ್ಯಾಕ್ ಸ್ಪಾಟ್ ಎತ್ತಬೇಕು, ಮನೆ ಕಸನೂ ಎತ್ತಬೇಕು. ಅದು ತಗೊಂಡು ತಲೆ ಮೇಲೆ ಹಾಕ್ಕೋಬೇಕು, ಅದನ್ನೇ ಎತ್ಕೋಬೇಕು. ಕಸ ಗುಡ್ಸೋದು ಏನಿಲ್ಲ ಮೇಡಮ್, ಬರೀ ಕಸ ಹಂಗೆ ಅನ್ಕೊಂಡು ಸಾಕು ಅವ್ರಿಗೆ ಅಷ್ಟೇ. 50,000 ರೂಪಾಯಿ ಸಂಬಳ ಬರುತ್ತೆ, ಆರಾಮಾಗಿ. ಕೇಳಿದ್ರೆ ಪೋರಲ್ಲಿ ಎತ್ಕೊಬೋ ಅಂತಾರೆ. ಅಂದರೆ ನೀವು ಎತ್ಕೊಂಡು ಹೋಗಂತಾರೆ. ಎತ್ತದ ಯಾರು ಮೇಡಮ್? ನಾವು ಮನುಷ್ಯ ತಾನೆ ಮೇಡಮ್, ನಾವು ಯಂತ್ರಗಳ. ಭಾರಿ ಹಿಂಸೆ ಮೇಡಮ್, ಕಷ್ಟ, ನರಕ. ಈ ಕಸ ಎತ್ತೋದಂದರೆ ನರಕ. ಸುಮ್ಮನೆ ಅಲ್ಲ ಮೇಡಮ್. ನೀವು ಒಂದು ದಿವಸ ನಮ್ಮ ಆಟೋ ಡ್ರೈವರ್ ಹಿಂದೆ ಜೊತೆ ಹೋಗಿ ಅದರಲ್ಲಿ ಎಷ್ಟು ಮಿಕ್ಸ್ ಮಾಡಿ ಹಾಕ್ತಾರೆ ಅಂದರೆ ಯಾರು ಕೈ ಮಾಡ್ತಾರೆ ಮೇಡಮ್? ನೀವೇ ಯೋಚನೆ ಮಾಡಿ ಮೇಡಮ್. ಲೇಡೀಸ್ದು ಬಯೋಮೆಡಿಕಲ್ನು ಫುಡ್ ವೇಸ್ಟ್ ಕಲಿಸ್ತಾರೆ. ಅದನ್ನು ಸಪ್ರೇಟ್ ಮಾಡಬೇಕಂದ್ರೆ ನಮ್ಗೆ ಒಂಥರ ವಾಮಿಟ್ ಬರ್ದಂಗೆ ಆಗುತ್ತೆ. ಒಂಥರ ಆ ಕವರ್ ಕಟ್ಟಿರ್ತಾರಲ್ಲ ಮೇಡಮ್, ಅದರಲ್ಲಿ ಕವರ್ ಓಪನ್ ಮಾಡಿಬಿಟ್ರೆ ಅದರಲ್ಲಿ ನೊಣ ಬರ್ತವೆ. ಹುಳ ಇದಲ್ಲ ವಾಮ್ಸ್, ಅದು ಜಂಪ್ ಮಾಡ್ತವೆ. ಆ ಕಸದಲ್ಲಿ ಜಂಪ್ ಮಾಡ್ತವೆ ಹುಳುಗಳು. ಅದನ್ನೆಲ್ಲ ಮೈ ಮೇಲೆ ಬೀಳ್ತವೆ. ಇದೆಲ್ಲ ಒರೆಸ್ಕೋಬೇಕು, ನೆನ್ಕೋಬೇಕು. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಗಾಡಿ ಎತ್ಕೊಂಡು ಹೋಗ್ಬೇಕು, ಮತ್ತೆ ಎಲ್ಲಾದರೂ ನೀರು ಸಿಕ್ತಾ ಅಂದರೆ ತೊಳ್ಕೊಬೇಕು, ಮತ್ತೆ ಮುಂದಕ್ಕೆ ಹೋಗಬೇಕು. ಒಂಥರ ನರಕ ಮೇಡಮ್. ಈ ಕಸ ಅಂತ ನರಕ. ಎಲ್ಲ ಚಾಲಕರ್ಸು, ಲೋಡರ್ಸು ಎಲ್ಲ ನರಕ ಜೀವನ. ಸರ್ಕಾರಕ್ಕೆ ಏನು ಹೇಳೋದು ಮೇಡಮ್? ಅವ್ರಿಗೆ ಗೊತ್ತಿದೆ, ಬಟ್ ಮಾಡಲ್ಲ. ನಮ್ಮನ್ನು ನೇರವಾಗಿ ಒಳಪಡಿಸಿ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ. ನಮ್ಮ ಹೆಂಡತಿ ಮಕ್ಕಳಿಗೂ ಮನೇಲಿ ಸ್ವಲ್ಪ ನಾವು ಸತ್ತೋದ್ರೆ ಅಷ್ಟೇ ನಮ್ಮ ಹೆಂಡತಿ ಮಕ್ಕಳದು ಅಂತೂ ತನ್ನ ತಿಂತಾರಲ್ಲ ಅಲ್ವಾ? ನಿಜ ತಾನೇ ಮೇಡಮ್? ಅದಕ್ಕೆ ಸರ್ಕಾರನ ಕೇಳ್ಕೊತಾ ಇದ್ದೀವಿ. ನಮ್ಮ ನೇರವಾಗಿ ಒಳಪಡಿಸಿ. ನಮ್ಮ ತಾರಸನವರು ಸುಮಾರು ವರ್ಷದಿಂದ ಧರಣಿ ಮಾಡ್ತಾನೆ ಇದ್ದಾರೆ ಪಾಪ. ಅವರು ಊಟ ತಿಂಡಿ ಎಲ್ಲ ಓಬ್ಲೇಷನ್ ಅವರೆಲ್ಲರೂ ಸೇರಿ ಅವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಪಾಪ ಅವರು. ಹಿಂಗಾಗಿ ಸರ್ಕಾರಕ್ಕೆ ಕೇಳ್ಕೊತೀನಿ, ನೇರವಾಗಿ ಒಳಪಡಿಸ್ಬೇಕು ಕೇಳ್ಕೊತೀವಿ ಮೇಡಮ್.